ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಬ್ಲೌಸು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಸ್ಟ್ರೈಟ್ ಲೈನ್ ಬರೋದಿಲ್ಲ ಅಂತ ಸಾಕಷ್ಟು ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಕ್ರಾಸ್ ಬರುತ್ತೆ, ಅಂದರೆ ಸ್ಲೀವ್ಸಿಂದ ಚೆಸ್ಟ್ ಮೆಜರ್ಮೆಂಟ್ವರೆಗೂ ಕ್ರಾಸ್ ಬರೋದು ಮತ್ತು ಅಲ್ಲಿಂದ ಸ್ಟ್ರೈಟ್ ಬರೋದು, ಈ ರೀತಿ ಆಗ್ತಾ ಇದೆ. ಈ ಸ್ಟ್ರೈಟ್ ಲೈನ್ ಬರಬೇಕು ಬ್ಲೌಸಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಅಂದರೆ ಅದಕ್ಕೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ನೀವು ಪ್ರತಿಯೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ನ ಪ್ರತಿಯೊಬ್ಬರು ಫೇಸ್ ಮಾಡ್ತಾರೆ. ಇದಕ್ಕೆ ರೀಸನ್ಸ್ ಏನು, ಇದನ್ನು ಯಾವ ರೀತಿ ನಾವು ಸರಿ ಮಾಡ್ಕೊಳ್ಬೇಕು, ಇದಕ್ಕೆ ಟಿಪ್ಸು ಮತ್ತು ಟ್ರಿಕ್ಸ್ ಏನಾದರೂ ಇದೆಯಾ, ಇದೆಲ್ಲವೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಟೈಲರಿಂಗ್ ಕೆಲಸದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇದು ಯೂಸ್ ಆಗುತ್ತೆ ಈ ವಿಡಿಯೋ. ಓಕೆ, ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಬ್ಲೌಸ್ ಆಲ್ರೆಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಶೋಲ್ಡರ್ ಜಾಯಿಂಟು ಮಾಡಿದ್ದೀನಿ. ನಿಮಗೆ ಸ್ಲೀವ್ಸ್ ಪಕ್ಕ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಒಂದು ಡಿಫ್ರೆಂಟ್ ಮೆಥಡ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ಸ್ಟ್ರೈಟ್ ಲೈನ್ ಬಗ್ಗೆ ಇಂಪಾರ್ಟೆಂಟ್ ಟಿಪ್ಸ್ನ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟು ಸ್ಲೀವ್ಸ್ ರೆಡಿ ಮಾಡೋದು. ಸ್ಲೀವ್ಸ್ ರೆಡಿ ಮಾಡೋದಕ್ಕೆ ಎರಡು ಮೆಥಡ್ ಇದೆ, ಓಕೆನಾ. ಅದರಲ್ಲಿ ಒಂದು ಮೆಥಡ್ನ ತಿಳಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟು ಒಂದು ಮೆಥಡ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ. ಯಾವಾಗ ಅಂದರೆ ನಿಮಗೆ ಇದೇ ಚಾನಲಲ್ಲಿ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡಿದಾಗ ಅದರಲ್ಲಿ ಯಾವುದರಲ್ಲೂ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ ಸ್ಟಿಚಿಂಗಲ್ಲಿ ಒಂದು ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದು ಹಾಗೆ ಜಸ್ಟ್ ಪಲ್ಟಾಯಿಸೋದಷ್ಟೇ, ಓಕೆನಾ. ಇದರಲ್ಲಿ ಇನ್ನೊಂದು ಡಿಫ್ರೆಂಟ್ ಮೆಥಡ್ನ ಕೂಡ ತಿಳಿಸ್ಕೊಡ್ತೀನಿ. ಸ್ಲೀವ್ಸು ರೆಡಿ ಮಾಡೋದಕ್ಕೆ ಇದು ನೋಡಿ, ಫಸ್ಟು ಉಲ್ಟಾ, ಓಕೆನಾ. ಉಲ್ಟಾ ಮೇಲೆ ಲೈನಿಂಗ್ನ ಹಾಕ್ಕೊಳ್ಬೇಕು ಈ ರೀತಿ. ಈ ಕಡೆ ಸೈಡು ನಾವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಕೊಂಡಿರಬೇಕು, ಮೇನ್ ಫ್ಯಾಬ್ರಿಕ್ಕು. ಈ ಮಾರ್ಜಿನ್ ನಾವು ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಏನು ಅರ್ಧ ಇಂಚ್ ಬಿಟ್ಟಿರ್ತೀವೋ ಫಸ್ಟು ಅದಕ್ಕೆ ಈ ರೀತಿ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಇದು ಬ್ಲೌಸಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಕೆಳಗಡೆ ಸೈಡ್ ಇಲ್ಲಿ ನಾವು ಪಕ್ಕ ಮಾಡ್ತೀವಲ್ಲ ಬ್ಲೌಸಲ್ಲಿ, ಆ ಟೈಪ್ ಇರುತ್ತೆ ಇದು, ಓಕೆನಾ. ಸೇಮ್ ಈ ರೀತಿ ಫಸ್ಟ್ ಒಂದು ಸ್ಟಿಚ್ನ ಮಾಡ್ಕೊಂಡ ನಂತರ ಲೈನಿಂಗ್ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ, ಓಕೆನಾ. ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಈ ಸ್ಟಿಚ್ಚು ಒಂದು ಪಾಯಿಂಟಷ್ಟು ಬಿಟ್ಟು ರಫಾಗಿ ಸ್ಟಿಚ್ನ ಮಾಡ್ಕೊಳ್ಳಿ. ನಂತರ ರಿವರ್ಸ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ, ಈ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಏನು ಅರ್ಧ ಇಂಚ್ ಇರುತ್ತೋ ಅದಕ್ಕೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ತುದಿಗೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಬ್ಯಾಕ್ ಸೈಡ್ ಪಾರ್ಟ್ ನಾವು ನಾರ್ಮಲಾಗಿ ಪಕ್ಕ ಮಾಡ್ತೀವಲ್ವ, ಕೆಳಗಡೆ ಸೊಂಟದ ಹತ್ರ ಸೇಮ್ ಸ್ಲೀವ್ಸ್ಗೆ ನಾವು ಈ ರೀತಿನೂ ಪಕ್ಕ ಮಾಡಬೇಕು. ಇದು ಒಂದು ಮೆಥಡ್. ಇದು ಯಾವ ಕ್ಲಾತ್ಗೆ ಅಂದರೆ ತೆಳುವಿರುವಂಥ ಕ್ಲಾತ್ಗೆ ಈ ರೀತಿ ಸ್ಲೀವ್ಸ್ನ ಪಕ್ಕ ಮಾಡಬೇಕು. ಕಾಟನ್ ಕ್ಲಾತ್ ಆದರೆ ಹಾಗೆ ಜಸ್ಟ್ ಸ್ಟಿಚ್ ಮಾಡಿ ಒಳಗಡೆ ಪಲ್ಟಾಯಿಸ್ಬೋದು. ಬಟ್ ತೆಳುವಿರುವಂಥ ಕ್ಲಾತ್ಗೆ ಈ ರೀತಿ ನಾವು ಪಕ್ಕ ಮಾಡಬೇಕು. ಈಗ ಇದನ್ನು ಸ್ಟಿಚ್ ಮಾಡಿರೋದು, ಓಕೆನಾ. ಲೈನಿಂಗ್ ಮೇಲ್ಗಡೆ ಇರಲಿ. ಒಂದು ಕಡೆಯಿಂದ ನೀಟಾಗಿ ನೋಡಿಕೊಂಡು ಮಾರ್ಜಿನ್ನು ಸ್ಲೀವ್ಸ್ನ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈಗ ಎಕ್ಸ್ಟ್ರಾ ಇರುವಂಥ ಮೇನ್ ಕ್ಲಾತು ಲೈನಿಂಗು ಶೇಪ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ನೀವು ಸಾಕಷ್ಟು ಜನ ಹೊಸದಾಗಿ ಕಲಿಯೋರು ಮಿಸ್ಟೇಕ್ ಮಾಡ್ತಾರೆ, ಓಕೆನಾ. ಶೇಪ್ ಲೈನಿಂಗ್ ಕಟ್ ಮಾಡಬೇಕಾದ್ರೆ ಪರ್ಫೆಕ್ಟಾಗಿ ಕಟ್ ಮಾಡಿರ್ತಾರೆ. ಮೇನ್ ಫ್ಯಾಬ್ರಿಕ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡಾಗ ಶೇಪು ಆಲ್ಮೋಸ್ಟಲ್ಲೂ ಈ ರೀತಿ ಕಟ್ ಮಾಡಬೇಕಾದ್ರೇ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಮಿಸ್ಟೇಕ್ ಆದರೂ ಪರವಾಗಿಲ್ಲ, ಓಕೆ. ಒಂದು ಸಾರಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡ ನಂತರ ಈ ನಾಚ್ ಏನಿರುತ್ತೆ ಇದನ್ನು ಮಿಸ್ ಮಾಡಿದೆ ಇನ್ನೊಂದು ಸಾರಿ ಕಟ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ನ ಕಂಪಲ್ಸರಿ ಪ್ರತಿ ಸಾರಿ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸ್ಲೀವ್ಸು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಈ ರೀತಿ ಸ್ಟಿಚ್ ಮಾಡಿಕೊಂಡ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸಾರಿ ಫೋಲ್ಡ್ ಮಾಡಿಕೊಂಡು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಫ್ರಂಟ್ ಸೈಡ್ ಶೇಪು ಹಾರ್ಮೋಲ್ ಶೇಪು ನಿಮಗೆ ಕಾಣಿಸ್ತಾ ಇದೆ ನೋಡಿ ಕ್ಲಿಯರಾಗಿ. ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪು ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅಂತ.
ಮತ್ತು ಈ ಕಡೆ ಸೈಡು ಓಕೆನಾ ಎರಡು ಎಡ್ಜಸ್ಸು ಕರೆಕ್ಟಾಗಿ ಸಮಾನವಾಗಿ ಜೋಡಿಸ್ಕೊಳ್ಬೇಕು. ಈ ವಿಡ್ತು ಎರಡು ಸಮಾನವಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಒಂದು ವೇಳೆ ನಿಮ್ಗೆ ಈ ರೀತಿ ಹೆಚ್ಚು ಕಡಿಮೆ ಬಂತು ಅಂದ್ಕೊಳ್ಳಿ, ಈ ಕಡೆ ಸೈಡ್ ಎಡ್ಜು ನಾವು ಸಮಾನವಾಗಿ ಜೋಡಿಸ್ಕೊಂಡ ನಂತರ ಈ ರೀತಿ ಹೆಚ್ಚು ಕಡಿಮೆ ಬಂತು ಅಂದ್ಕೊಳ್ಳಿ. ಈ ರೀತಿ ಹೆಚ್ಚು ಕಡಿಮೆ ಬಂದಾಗ ನಾವು ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲೇ ಸಾಕಷ್ಟು ಜನ ಮಿಸ್ಟೇಕ್ ಮಾಡೋದು, ಸ್ಲೀವ್ ಜಾಯಿಂಟ್ ಮಾಡಿದಾಗ ನಮಗೆ ಅದು ಕರೆಕ್ಟಾಗಿ ಪ್ಲಸ್ ಶೇಪ್ ಬರಬೇಕು. ಓಕೆನಾ, ಅದು ಬರೋದಿಲ್ಲ. ಒಂದು ಸ್ಲೀವ್ ಕೆಳಗೆ ಒಂದು ಸ್ಲೀವ್ ಮೇಲೆ ಇರುತ್ತೆ, ಅದು ಹೆಚ್ಚು ಕಡಿಮೆ ಆಗಿರುತ್ತೆ. ಸಾಕಷ್ಟು ಜನಕ್ಕೆ ಅದು ಗೊತ್ತಿರುತ್ತೆ. ಈ ರೀತಿ ನಾವು ಸ್ಲೀವ್ಸ್ ಪಕ್ಕ ಮಾಡಿಕೊಂಡ ನಂತರ ಎರಡು ಸೈಡ್ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಎರಡನ್ನು ಸಮಾನವಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆನಾ, ಕಟ್ ಮಾಡ್ಕೊಂಡ ನಂತರ ಇನ್ನೊಂದು ಸಾರಿ ಸ್ಲೀವ್ ಹಾರ್ಮೋಲ್ ಶೇಪ್ನ ನೋಡಿಕೊಂಡು ಸ್ವಲ್ಪ ಎಲ್ಲಿ ಮಿಸ್ಟೇಕ್ ಆಗಿರುತ್ತೋ ಅಲ್ಲಿ ಶೇಪ್ನ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೇಕು. ಇದು ಕಂಪಲ್ಸರಿ. ನಾವು ಪ್ರತಿ ಸ್ಲೀವ್ಸ್ನ ರೆಡಿ ಮಾಡಿದಾಗ ಈ ರೀತಿ ನಾವು ಇದನ್ನು ಕರೆಕ್ಷನ್ ಅನ್ನೋದು ಮಾಡಿಕೊಳ್ಳೇಬೇಕು. ಇದು ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಬೋತ್ ಸೈಡ್ ಎರಡು ಸೈಡು ವಿಡ್ತು ಕರೆಕ್ಟ್ ಇದೆ, ಇಲ್ಲಿ ಕರೆಕ್ಟ್ ಇದೆ, ಈ ಎಡ್ಜು ಕರೆಕ್ಟಾಗಿದೆ, ಈ ಕಡೆ ಸೈಡ್ ಎಡ್ಜು ಕರೆಕ್ಟ್ ಇದೆ, ಫ್ರಂಟು ಮತ್ತು ಬ್ಯಾಕ್ ಹಾರ್ಮೋಲ್ ಶೇಪು ಪರ್ಫೆಕ್ಟ್ ಇದೆ. ಸ್ಲೀವ್ಸ್ನಲ್ಲಿ ನಾವು ಇದನ್ನು ಕಂಪಲ್ಸರಿ ಈ ರೀತಿ ಚೆಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೇಬೇಕು. ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಇದರಲ್ಲೇ ನೀವು ರಿಂಕಲ್ಸು ಮತ್ತು ಹೆಚ್ಚು ಕಡಿಮೆ ಬರೋದು, ಸೈಡ್ ಫಿಟ್ಟಿಂಗ್ ಮಾಡಿದಾಗ ಫ್ರಂಟ್ ಸೈಡ್ ಜಾಸ್ತಿ ಬರೋದಿಲ್ಲ, ಬ್ಯಾಕ್ ಸೈಡ್ ಜಾಸ್ತಿ ಬರೋದು, ಕಡಿಮೆ ಬರೋದು, ಇವೇನಿದಾವೋ ಸೈಡ್ ಫಿಟ್ಟಿಂಗ್ ಮಾಡುವಾಗ ಇವೆಲ್ಲವೂ ಇದರಲ್ಲೇ ನಿಮಗೆ ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ. ಓಕೆ, ಇದು ತುಂಬ ಇಂಪಾರ್ಟೆಂಟು. ಸ್ಲೀವ್ಸು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ರೆಡಿ ಮಾಡ್ಕೊಂಡ ನಂತರ ಫೋಲ್ಡ್ ಮಾಡಿ ಎಡ್ಜಸ್ ಎರಡು ಈ ಕಡೆ ಸೈಡ್ ಸಮಾನವಾಗಿ ಜೋಡಿಸ್ಕೊಂಡು ಶೇಪ್ ಹಾರ್ಮೋಲ್ ಶೇಪ್ ಚೆಕ್ ಮಾಡ್ಕೊಳ್ಳಿ. ಈ ವಿಡ್ತ್ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು, ಎರಡು ಸಮಾನವಾಗಿ ಇದಾವ ಇಲ್ವ ಅಂತ. ನಾಚು ಟು ನಾಚು, ಇದು ಸೆಂಟ್ರ್ ನಾಚು, ಈ ಎರಡು ನಾಚು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದು ಫಸ್ಟು. ನೆಕ್ಸ್ಟು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ನಾನು ಯಾವುದಾದ್ರೂ ಒಂದು ಸೈಡು ನಿಮಗೆ ತೋರಿಸ್ಕೊಡ್ತೀನಿ. ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು, ಫ್ರಂಟು ಮತ್ತು ಬ್ಯಾಕ್ ಸೈಡು ಸ್ಲೀವ್ ನಾಚು ಟು ನಾಚು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ. ನಿಮ್ಗೊಂದೊಂದು ಪಾಯಿಂಟ್ ಏನಾದರೂ ಸ್ಲೀವ್ಸ್ ಜಾಸ್ತಿ ಬಂತು ಅಂದ್ಕೊಳ್ಳಿ. ಓಕೆನಾ, ಇದು ನೋಡಿ ಒಂದು ಪಾಯಿಂಟ್ವರೆಗೂ, ಒಂದು 2 ಪಾಯಿಂಟ್, 1/4 ಇಂಚ್ ಅಂದ್ಕೊಳ್ಳಿ. 1/4 ಇಂಚ್ವರೆಗೂ ಸ್ಲೀವ್ ಜಾಸ್ತಿ ಬಂತು ಅಂದರೆ ಓಕೆ, ಅದನ್ನೇನು ನೀವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ವೇಳೆ ಸ್ಲೀವ್ಸ್ ಏನಾದರೂ ಕಡಿಮೆ ಬಂತು ಅಂದರೆ ನೀವು ಕಂಪಲ್ಸರಿ ಆರ್ಮಲ್ ಶೇಪ್ನ ಜಾಸ್ತಿ ಮಾಡಿಕೊಂಡು ಚೆಕ್ ಮಾಡಿಕೊಂಡೆ ಅಟ್ಯಾಚ್ ಮಾಡಬೇಕು. ಈಗ ಸ್ಲೀವ್ಸು ಕಡಿಮೆ ಬಂದರೆ ಕರೆಕ್ಷನ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ 1/4 ಇಂಚ್ವರೆಗೂ ಜಾಸ್ತಿ ಬಂದರೆ ನೀವೇನು ಟೆನ್ಷನ್ ತೊಗೊಳ್ಬೇಡಿ, ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಸ್ಲೀವ್ಸ್ ಜಾಯಿಂಟ್ ಮಾಡೋದು ಈ ರೀತಿ ಮಾಡಿ, ಅಂದರೆ ಹೊಸ್ದಾಗಿ ನೀವು ಕಲಿತಾ ಇದ್ದೀರಾ, ನಾಚು ಟು ನಾಚು ನಿಮಗೆ ಪರ್ಫೆಕ್ಟಾಗಿ ಸೆಂಟ್ರ್ ನಾಚು ಮತ್ತು ಚೆಸ್ಟ್ ನಾಚು ಪರ್ಫೆಕ್ಟಾಗಿ ಕೂರ್ತಾ ಇಲ್ಲ, ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಸ್ಲೀವ್ಸ್ನ ಫಸ್ಟ್ ಕೆಳಗಡೆ ಹಾಕ್ಕೊಳ್ಳಿ. ಓಕೆನಾ, ಬಾಡಿ ಪೀಸ್ನ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿ. ಸ್ಲೀವ್ಸು ಈ ರೀತಿ ಫಸ್ಟು ಕೆಳಗಡೆ ಹಾಕ್ಕೊಳ್ಬೇಕು. ಈಗ ಚೆಸ್ಟ್ ನಾಚು ಮತ್ತು ಸ್ಲೀವ್ ನಾಚು ಎರಡು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಚೆಕ್ ಮಾಡ್ಕೊಂಡಿರಬೇಕು. ಫಸ್ಟೇ ಚೆಕ್ ಮಾಡಿಕೊಂಡು ಏನಾದರೂ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡೋದಿದ್ದರೆ, ಅಂದರೆ ಸ್ಲೀವ್ ಹಾರ್ಮೋಲ್ ಶೇಪ್ ಕಡಿಮೆ ಬಂತು ಅಂದರೆ ಬೇಕಾದರೆ ಸ್ವಲ್ಪ ಸ್ಲೀವ್ ಹಾರ್ಮೋಲ್ ಶೇಪ್ನ ಜಾಸ್ತಿ ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಜಾಸ್ತಿ ಇತ್ತು ಅಂದರೆ ಪರವಾಗಿಲ್ಲ, ನಾವು ಬಾಡಿ ಪೀಸ್ನ ಎಳೆದು ಅಟ್ಯಾಚ್ ಮಾಡ್ಬೋದು, ಬಟ್ ಸ್ಲೀವ್ಸ್ ಎಳಿಬಾರ್ದು. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ವೇಳೆ ಬಾಡಿ ಪೀಸಲ್ಲಿ ಓಕೆನಾ ಹಾರ್ಮೋಲ್ ಶೇಪ್ ಜಾಸ್ತಿ ಬಂತು ಅಂದರೆ ನಾರ್ಮಲಾಗಿ ಸ್ಲೀವ್ಸಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದು ಮಾರ್ಜಿನ್ ಎಷ್ಟಾದರೂ ತೊಗೊಂಡಿರ್ತೀರೋ ನೀವು ಕಂಪಲ್ಸರಿ ಅಷ್ಟೇ ಮಾರ್ಜಿನ್ಗೆ ಸ್ಟಿಚ್ ಮಾಡಬೇಕು. ಕಡಿಮೆನೂ ಮಾಡಬಾರ್ದು, ಜಾಸ್ತಿ ಮಾಡಬಾರ್ದು. ನೀವು 1/2 ಇಂಚ್ ತೊಗೊಂಡಿದ್ರೆ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಕೆಳಗಡೆ ಇಟ್ಟು ಸ್ಟಿಚ್ ಮಾಡೋದ್ರಿಂದ ನೀವು ತುಂಬ ಪರ್ಫೆಕ್ಟಾಗಿ ನಾಚು ಟು ನಾಚು ಸ್ಟಿಚ್ ಮಾಡ್ಬೋದು. ಅಟ್ಯಾಚು ಕರೆಕ್ಟಾಗಿ ಮಾಡ್ಬೋದು, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಜೆಂಟ್ಸ್ ಶರ್ಟ್ಸಲ್ಲಾದರೆ ಈ ರೀತಿಯೇ ಸ್ಟಿಚಿಂಗ್ ಮಾಡೋದು, ಲೇಡೀಸಲ್ಲಾದರೂ ನಾವು ಈ ರೀತಿಯೇ ಸ್ಟಿಚ್ ಮಾಡಬೇಕು ಆ್ಯಕ್ಚುಲಿ. ಬಟ್ ಇದು ಜಾಸ್ತಿ ಜನಕ್ಕೆ ಅಭ್ಯಾಸ ಇಲ್ಲದ ಕಾರಣ ನಾವು ಸ್ಲೀವ್ಸ್ನ ಮೇಲೆ ಇಟ್ಟೆ ಅಟ್ಯಾಚ್ ಮಾಡ್ತೀವಿ. ಇದು ತುಂಬ ಪರ್ಫೆಕ್ಟ್ ಇರುತ್ತೆ, ಯಾಕಂದರೆ ನಾವು ಬಾಡಿ ಪೀಸ್ ಮೇಲೆ ಇರೋದ್ರಿಂದ ಬಾಡಿ ಪೀಸ್ನ ಈ ರೀತಿ ಚೆಕ್ ಮಾಡಿಕೊಂಡು
ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಬಾಡಿ ಪೀಸ್ನ ಸ್ವಲ್ಪ ಎಳೆದು ಸ್ಟಿಚ್ ಮಾಡ್ಬೋದು. ಬಾಡಿ ಪೀಸ್ ಎಳೆದು ಸ್ಟಿಚ್ ಮಾಡೋದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ. ಬಟ್ ಸ್ಲೀವ್ಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಕೆಲವು ಟೈಮು ನಾವು ಬಾಡಿ ಪೀಸಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳುವಾಗ ಸ್ಟಿಚ್ ಏನಾದರೂ ಟೈಟಾಗಿ ಬಂತು ಅಂದರೆ ಸಿಂಕ್ ಆಗಿರುತ್ತೆ. ಆಗ ನಮಗೆ ಅದು ನಾವು ಕಟಿಂಗ್ ಮಾಡುವಾಗ ಕರೆಕ್ಟ್ ಇರುತ್ತೆ, ಬಟ್ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಬಾಡಿ ಪೀಸ್ನ ಮೇಲ್ಗಡೆ ಇಟ್ಟು ಸ್ಲೀವ್ಸ್ನ ಕೆಳಗಡೆ ಇಟ್ಟು ನಾವು ಈ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದ್ರಿಂದ ನಮಗೆ ರಿಂಕಲ್ಸ್ ಇಲ್ಲದೆ ತುಂಬ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾಚು ಟು ನಾಚು ಕರೆಕ್ಟ್ ಬರುತ್ತೆ. ನಾಚು ಟು ನಾಚು ಎಷ್ಟು ಪರ್ಫೆಕ್ಟಾಗಿ ಬರುತ್ತೋ ಸೈಡ್ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಇದು ಈಗ ತಿಳಿಸ್ಕೊಡ್ತೀನಿ ಏನು ಅದಕ್ಕೆ ರೀಸನ್ನು ಅನ್ನೋದು ನೋಡಿ. ಈ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡ ನಂತರ ಇದು ಕಂಪಲ್ಸರಿ ಓವರ್ಲಾಕ್ನ ಮಾಡ್ಕೊಳ್ಳಿ. ನಾನು ವಿಡಿಯೋ ಕಂಟಿನ್ಯೂ ಮಾಡೋದ್ರಿಂದ ಲಾಸ್ಟಲ್ಲಿ ಓವರ್ಲಾಕ್ನ ಮಾಡ್ಕೊಳ್ತೀನಿ. ನಾವು ಇದನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡ ನಂತರ ಸೈಡು ವೇಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ? ಮಾರ್ಕ್ ಮಾಡ್ಕೊಂಡ ನಂತರ ಫೋಲ್ಡ್ ಮಾಡಿಕೊಂಡು ಸೈಡು ಫಿಟ್ಟಿಂಗ್ ಮಾಡ್ತೀವಿ. ಈಗ ನಾಚು ಟು ನಾಚು ನಮಗೆ ಕರೆಕ್ಟ್ ಬರೋದ್ರಿಂದ ಅಡ್ವಾಂಟೇಜ್ ಏನು, ನಾಚು ಟು ನಾಚು ನಮಗೆ ಮಿಸ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ. ಈಗ ಈ ರೀತಿ ಫೋಲ್ಡ್ ಮಾಡಿದ್ದೀವಿ ನಾವು ಜನರಲ್ಲಾಗಿ. ಓಕೆನಾ? ಸ್ವಲ್ಪ ಗಮನ ಇಟ್ಟು ನೋಡಿ. ಈಗ ಇದು ನಮಗೆ ಸ್ಲೀವ್ ಲೂಸು ಒಂದು 6 ಇಂಚ್ ಸ್ಲೀವ್ ಲೂಸ್ ಇತ್ತು ಅಂದ್ಕೊಳ್ಳಿ. ಓಕೆನಾ? 6 ಇಂಚ್ ಸ್ಲೀವ್ ಲೂಸ್ ಇತ್ತು. ನಾಚು ಟು ನಾಚು ಕರೆಕ್ಟಾಗಿ ಬಂತು ಅಂದರೆ ಸ್ಲೀವ್ ಲೂಸು ನೋಡಿ ಇಲ್ಲಿಂದ ಸ್ಟ್ರೈಟಾಗೆ ಬರುತ್ತೆ. ಓಕೆನಾ? ಕಾಣಿಸ್ತಾ ಇದೆ ಅಲ್ವಾ? 6 ಇಂಚ್ ಇತ್ತು ಅಂದ್ಕೊಳ್ಳಿ. ಈ 6 ಇಂಚಿಂದ ಈ 6 ಇಂಚಿಂದ ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡಿದಾಗ ಇದು ಸ್ಟ್ರೈಟಾಗೆ ಬರುತ್ತೆ ಈ ರೀತಿ ಇಲ್ಲಿಂದ. ಓಕೆನಾ? ಒಂದು ವೇಳೆ ನಮಗೆ ಇದು 6 ಇಂಚ್ ಏನು ಸ್ಲೀವ್ ಲೂಸ್ ಇದೆಯೋ ಇದು ನಾಚು ಟು ನಾಚು ಕರೆಕ್ಟಾಗಿ ಬಂದಿಲ್ಲ ಅಂದ್ಕೊಳ್ಳಿ. ಸ್ಲೀವ್ದು ನಾಚು ಮುಂದೆ ಬಂತು ಅಂದ್ಕೊಳ್ಳಿ. ಸ್ಲೀವ್ ನಾಚು ಮುಂದೆ ಬಂದಾಗ ಏನಾಗುತ್ತೆ, ಈ ಎಡ್ಜಸ್ಸು ಮುಂದೆ ಬರುತ್ತೆ. ಓಕೆನಾ? ಆಗ 6 ಇಂಚು ಇಲ್ಲಿ ಬರೋ ಜಾಗದಲ್ಲಿ 6 ಇಂಚ್ ಇಲ್ಲಿ ಬರುತ್ತೆ. ಅಂದರೆ ಈ ನಾಚು ಮುಂದೆ ಬಂದರೆ ಇಲ್ಲೂ ಕೂಡ ಮುಂದೆ ಬರುತ್ತೆ. ಆಗ ಸ್ಲೀವ್ ಲೂಸು ಇಲ್ಲಿರುತ್ತೆ 6 ಇಂಚು. ಆಗೇನಾಗುತ್ತೆ ಅಂದರೆ ಈ ರೀತಿ ಕ್ರಾಸ್ ಆಗಿರುತ್ತೆ. ಈ ಕಡೆಯಿಂದ ಕ್ರಾಸ್ ಆಗಿ ಮತ್ತೆ ಈ ರೀತಿ ಸ್ಟ್ರೈಟ್ ಬರುತ್ತೆ. ಅದೇ ಒಂದು ವೇಳೆ ಸ್ಲೀವ್ ನಾಚು ಅಟ್ಯಾಚ್ ಮಾಡಿದಾಗ ನಾವು ಕಡಿಮೆ ಬಂತು ಅಂದ್ಕೊಳ್ಳಿ, ಸ್ಲೀವ್ಸ್ದು ಇಲ್ಲಿ ಬಂತು ಅಂದ್ಕೊಳ್ಳಿ. ಸ್ಲೀವ್ಸ್ದು ಇಲ್ಲಿ ಬಂದಾಗ ಈ 6 ಇಂಚು ಇಲ್ಲಿ ಬರೋ ಜಾಗದಲ್ಲಿ ಇನ್ನೂ ಈ ಕಡೆ ಸೈಡ್ ಬರುತ್ತೆ. ಈ ಕಡೆ ಸೈಡ್ ಬಂದಾಗ ಏನಾಗುತ್ತೆ, ಚೆಸ್ಟ್ದು ನಾಚು ಇಲ್ಲಿರುತ್ತೆ, ಸ್ಲೀವ್ಸ್ದು ಇಲ್ಲಿರುತ್ತೆ. ಆಗ ಈ ರೀತಿ ಕ್ರಾಸ್ ಆಗಿರುತ್ತೆ. ಓಕೆನಾ? ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ಲೀವ್ ನಾಚು ಕರೆಕ್ಟಾಗಿ ಚೆಸ್ಟ್ ನಾಚಿಗೆ ಮ್ಯಾಚ್ ಆದರೆ ಸ್ಲೀವ್ ಲೂಸ್ ಎಲ್ಲಿ ಬರಬೇಕೋ ಅಲ್ಲಿಗೆ ಕರೆಕ್ಟಾಗಿ ಹೊಲಿಗೆ ಬರುತ್ತೆ. ಸ್ಲೀವ್ದು ನಾಚು ಈ ಕಡೆ ಸೈಡ್ ಬಂದರೆ ಇಲ್ಲಿ ಸ್ಲೀವ್ ಲೂಸು ಹಿಂದೆ ಹೋಗುತ್ತೆ. ಒಂದು ವೇಳೆ ಸ್ಲೀವ್ದು ನಾಚು ಇನ್ನೂ ಔಟ್ಸೈಡ್ ಬಂತು ಅಂದರೆ ಸ್ಲೀವ್ ಲೂಸ್ದು ಇನ್ನೂ ಸ್ವಲ್ಪ ಔಟ್ಸೈಡ್ ಬರುತ್ತೆ. ಇಲ್ಲಿ ನಾಚು ಎಷ್ಟು ಬರುತ್ತೋ ಇಲ್ಲಿ ಲೂಸು ಈ ಕಡೆ ಸೈಡ್ ಆಗಿರ್ಬೋದು, ಈ ಕಡೆ ಸೈಡ್ ಆಗಿರ್ಬೋದು, ಕಡಿಮೆ ಆದರೂ ಆಗುತ್ತೆ, ಇಲ್ಲ ಜಾಸ್ತಿ ಆದರೂ ಆಗುತ್ತೆ. ಕರೆಕ್ಟಾಗಿ ನಾಚು ಟು ನಾಚು ನಾವು ಅಟ್ಯಾಚ್ ಮಾಡಿದಾಗಲೇ ಸ್ಲೀವ್ ಲೂಸ್ ಎಲ್ಲಿಗೆ ಬರಬೇಕೋ ಅಲ್ಲಿಗೆ ಬರುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು. ಹಾಗಾಗಿ ನಾಚು ಟು ನಾಚು ನಾವು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಬೇಕು. ಆಗಲೇ ಸ್ಟ್ರೈಟ್ ಲೈನು ಸಾಧ್ಯವಾದಷ್ಟು ಬರುತ್ತೆ. ಮತ್ತು ಇನ್ನೊಂದು, ಈ ಸ್ಟ್ರೈಟ್ ಲೈನು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಬರೋದಿಲ್ಲ, ಎಲ್ರಿಗೂ ಬರೋದಿಲ್ಲ. ಕೆಲವ್ರಿಗೆ ಮಾತ್ರನೇ ಸ್ಟ್ರೈಟ್ ಲೈನ್ ಬರೋದು. ಅದು ಯಾರಿಗೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗಿ ಅವರು ಕಂಕುಳದ ಸುತ್ತಳತೆ, ಹಾರ್ಮೋಲ್ ರೌಂಡಿಂಗು ಮತ್ತು ಸ್ಲೀವ್ಸು ಬಾಡಿ ಶೇಪು ಪರ್ಫೆಕ್ಟ್ ಇದ್ದಾಗ ಮಾತ್ರನೇ ಸ್ಟ್ರೈಟ್ ಲೈನ್ ಬರುತ್ತೆ. ಕೆಲವ್ರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟು, ಸ್ಲೀವ್ಸು ಅಂದರೆ ತೋಳು ಕೈ ಸಣ್ಣ ಇರುತ್ತೆ. ಓಕೆನಾ? ಕೈ ಸಣ್ಣ ಇರುತ್ತೆ, ಹಾರ್ಮೋಲು ಕಡಿಮೆನೇ ಇರುತ್ತೆ, ಬಟ್ ಚೆಸ್ಟ್ ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಸ್ಲೀವ್ ಲೂಸ್ ಕಡಿಮೆ ಇದ್ದಾಗ ಇಲ್ಲಿಗಿತ್ತು ಅಂದ್ಕೊಳ್ಳಿ, ಸ್ಲೀವ್ ಲೂಸ್ 6 ಇಂಚ್ ಬರಬೇಕಾಗಿರೋ ಜಾಗದಲ್ಲಿ 5 ಇಂಚೇ ಇತ್ತು ಅಂದ್ಕೊಳ್ಳಿ ಅವ್ರದ್ದು ಸ್ಲೀವ್ ಲೂಸು. ಅವಾಗೇನಾಗುತ್ತೆ ಅಂದರೆ ಕ್ರಾಸೇ ಬರೋದು. ಓಕೆನಾ? ಈ ರೀತಿ ಸ್ಲೀವ್ಸು ಆ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಕೈ ಸ್ವಲ್ಪ ದಪ್ಪನೇ ಇದ್ದಾಗ ಹಾರ್ಮೋಲ್ ರೌಂಡಿಂಗು ಜಾಸ್ತಿ ಆಗಿರುತ್ತೆ, ಸ್ಲೀವ್ ಲೂಸು ಜಾಸ್ತಿ ಆದಾಗ ಸ್ಟ್ರೈಟ್ ಲೈನೇ ಬರುತ್ತೆ. ಇನ್ನು ಕೆಲವ್ರಿಗೆ
ಇದು ರೇರು. ಸ್ಲೀವ್ ಲೂಸ್ ಕೈ ದಪ್ಪನೇ ಇರುತ್ತೆ, ಬಟ್ ಚೆಸ್ಟ್ ಅಷ್ಟೊಂದು ಇರೋದಿಲ್ಲ. ಚೆಸ್ಟ್ ಸೈಜ್ ಕಡಿಮೆ ಇದ್ದಾಗ ಈ ಕ್ರಾಸು ಈ ರೀತಿ ಹೋಗುತ್ತೆ. ಸ್ಲೀವ್ ಲೂಸ್ ಜಾಸ್ತಿ ಆಗಿರುತ್ತೆ, ಚೆಸ್ಟ್ ಕಡಿಮೆ ಇರುತ್ತೆ, ಈ ರೀತಿ ಹೋಗಿರುತ್ತೆ. ಓಕೆನಾ. 3 ವೆರೈಟೀಸ್ ಇರುತ್ತೆ, 3 ವೇರಿಯೇಷನ್ಸ್ ಇರುತ್ತೆ. ಯಾವ್ಯಾವ ರೀತಿ ಅಂದರೆ, ಸ್ಲೀವ್ ಲೂಸ್ ಕಡಿಮೆ ಇದ್ದಾಗ ಶೇಪು ಈ ರೀತಿ ಹೋಗಿರುತ್ತೆ. ಸ್ಲೀವ್ಸ್ ಕರೆಕ್ಟಾಗಿತ್ತು ಅಂದರೆ ಕೈ ಕರೆಕ್ಟಾಗಿರ್ಬೇಕು. ಚೆಸ್ಟು ಬಾಡಿ ಶೇಪ್ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಚೆಸ್ಟ್ಗೆ ಕರೆಕ್ಟಾಗಿ ಹಾರ್ಮೋಲು ಮತ್ತು ಸ್ಲೀವ್ಸು ಲೂಸ್ ಕೈ ದಪ್ಪ ಏನು ಬರುತ್ತೋ ಅದು ಕರೆಕ್ಟಾಗಿರಬೇಕು, ಆಗ ಸ್ಟ್ರೈಟ್ ಬರುತ್ತೆ. ಸ್ಲೀವ್ ಲೂಸ್ ಕಡಿಮೆ ಇದ್ದರೆ ಈ ರೀತಿ ಕ್ರಾಸ್ ಆಗುತ್ತೆ, ಸ್ಲೀವ್ ಲೂಸ್ ಜಾಸ್ತಿ ಇದ್ದರೆ ಈ ರೀತಿ ಕ್ರಾಸ್ ಆಗುತ್ತೆ. ಓಕೆನಾ. ಈ ರೀತಿ ವೇರಿಯೇಷನ್ ಇದ್ದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಸ್ಟ್ರೈಟ್ ಲೈನೇ ಬರಬೇಕು ಅಂತ ಏನು ರೂಲೇನಿಲ್ಲ. ಆಯಾ ಚೆಸ್ಟ್ ಮೆಜರ್ಮೆಂಟ್ ಮೇಲೆ, ಆಯಾ ಬಾಡಿ ಶೇಪ್ ಮೇಲೆ, ಪರ್ಸ್ನಾಲಿಟಿ ಮೇಲೆ ಈ ಸ್ಟ್ರೈಟ್ ಲೈನ್ ಅನ್ನೋದು ಡಿಸೈಡ್ ಆಗಿರುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ಸ್ಟಿಚಿಂಗ್ ಮಾಡಿ, ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಈಗ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಓಕೆನಾ. ಸ್ಲೀವ್ ಲೂಸು ಮತ್ತು ಚೆಸ್ಟ್ ಮೆಜರ್ಮೆಂಟು, ಹಾರ್ಮೋಲ್ ರೌಂಡಿಂಗ್, ಈ 3 ಕಾಂಬಿನೇಷನ್ ಕರೆಕ್ಟಾಗಿದ್ದಾಗ ಸ್ಟ್ರೈಟ್ ಲೈನ್ ಬರುತ್ತೆ. ಇವು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ, ಸ್ಲೀವ್ ಲೂಸ್ ಕಡಿಮೆ ಇರೋದು, ಚೆಸ್ಟ್ ಜಾಸ್ತಿ ಇರೋದು, ಚೆಸ್ಟ್ ಕಡಿಮೆ ಇರೋದು, ಸ್ಲೀವ್ ಲೂಸ್ ಜಾಸ್ತಿ ಇರೋದು, ಈ ರೀತಿ ಇದ್ದಾಗ ಈ ಸ್ಟ್ರೈಟ್ ಲೈನ್ ಏನಿದೆಯೋ ಇದು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ಲೀವ್ ಲೂಸ್ ಎಷ್ಟಿರುತ್ತೋ ಅಷ್ಟಕ್ಕೆ ಸ್ಟಿಚ್ ಮಾಡಿ, ಹಾರ್ಮೋಲ್ ಏನಿರುತ್ತೋ ಅದರ ಪ್ರಕಾರ, ಚೆಸ್ಟ್ ಏನಿರುತ್ತೋ ಅದರ ಪ್ರಕಾರ ಸ್ಟಿಚ್ ಮಾಡಬೇಕು. ಬಟ್ ನೀವು ಮಿಸ್ಟೇಕ್ ಮಾತ್ರ ಮಾಡಬಾರ್ದು. ಏನು, ನಾಚು ಟು ನಾಚು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ಇದರಲ್ಲಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಆ ಪರ್ಸ್ನಾಲಿಟಿ, ಬಾಡಿ ಶೇಪು ಯಾವ ರೀತಿ ಆದರೂ ಇರಲಿ, ಪರ್ಫೆಕ್ಟ್ ಶೇಪಲ್ಲೇ ಇದ್ದರೂ ನಿಮಗೆ ಸ್ಟ್ರೈಟ್ ಲೈನು ಬರೋದಿಲ್ಲ. ಪರ್ಫೆಕ್ಟ್ ಶೇಪಲ್ಲಿರಬೇಕು. ಈ ಚೆಸ್ಟ್ ಮೆಜರ್ಮೆಂಟು, ಹಾರ್ಮೋಲು, ಸ್ಲೀವ್ಸು ಕಾಂಬಿನೇಷನ್ ಕರೆಕ್ಟಾಗಿರಬೇಕು. ಇದ್ದಾಗ ನೀವು ನಾಚು ಟು ನಾಚು ಸ್ಲೀವ್ ಅಟ್ಯಾಚ್ ಮಾಡಬೇಕು ಕರೆಕ್ಟಾಗಿ ಚೆಸ್ಟ್ಗೆ, ಚೆಸ್ಟ್ ನಾಚಿಗೆ, ಆಗ ಸ್ಟ್ರೈಟ್ ಲೈನ್ ಬರುತ್ತೆ. ನೀವು ಮಿಸ್ಟೇಕ್ ಮಾಡಿದರೂ ಸ್ಟ್ರೈಟ್ ಲೈನ್ ಬರೋದಿಲ್ಲ. ಇಲ್ಲ ಬಾಡಿ ಮೆಜರ್ಮೆಂಟ್ಸಲ್ಲಿ ಅವ್ರಿಗೆ ಮಿಸ್ಟೇಕ್ ಇದ್ರೂ ಸ್ಟ್ರೈಟ್ ಲೈನು ಬರೋದಿಲ್ಲ. ಇಷ್ಟು ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳಿ ಸಾಕು. ಮತ್ತು ಇಲ್ಲಿ ನೋಡಿ, ಈಗ ನಾನು ಕರೆಕ್ಟಾಗಿ 2 ಸಮಾನವಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಈ 2 ಪಿನ್ ಟು ಪಿನ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ವೇಸ್ಟ್ ಮೆಜರ್ಮೆಂಟ್ಗೆ ಮಾರ್ಕಿಂಗ್ನ ಮಾಡ್ಕೊಂಡಿರಬೇಕು. ಇಲ್ಲಿ ನೋಡಿ, ಇದು ಪ್ಲಸ್ ಮಾರ್ಕ್ ಅಂತ ನಾನು ಫಸ್ಟ್ ಹೇಳಿರೋದು. ಕೆಲವರು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಒಂದು ಕಡಿಮೆ ಇರುತ್ತೆ, ಒಂದು ಜಾಸ್ತಿ ಇರುತ್ತೆ. ಆ ರೀತಿ ಇದ್ದಾಗ ಅದು ಪ್ಲಸ್ ಬರೋದಿಲ್ಲ. ಈ ರೀತಿ ಪ್ಲಸ್ ಮಾರ್ಕ್ ಬರಬೇಕು ಅಂದರೆ ಸ್ಲೀವ್ಸ್ ರೆಡಿ ಮಾಡಿಕೊಂಡಾಗ ನೀವು ಫಸ್ಟು ಈ ವಿಡ್ತು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸಿದ್ನಲ್ವ ಸ್ಟಾರ್ಟಿಂಗಲ್ಲಿ. ಓಕೆನಾ. ಈ ಕಾರಣಕ್ಕೋಸ್ಕರ ಈ ವಿಡ್ತನ್ನ ನಾವು ಪರ್ಫೆಕ್ಟಾಗಿ ಚೆಕ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿದಾಗ 2 ಸೈಡು ಒಂದೇ ಮಾರ್ಜಿನಲ್ಲಿ ಅಟ್ಯಾಚ್ ಮಾಡಿದಾಗ ನಮಗೆ ಈ ರೀತಿ ಪ್ಲಸ್ ಮಾರ್ಕ್ ಅನ್ನೋದು ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಈ ರೀತಿ ಪ್ಲಸ್ ಮಾರ್ಕ್ ಬರಬೇಕು. ನಾಚು ಟು ನಾಚು ಪರ್ಫೆಕ್ಟಾಗಿರಬೇಕು. ಇವು ನಾವು ಫಾಲೋ ಮಾಡಬೇಕು. ಇವನ್ನ ಪರ್ಫೆಕ್ಟಾಗಿ ನಾವು ಸ್ಟಿಚ್ ಮಾಡಬೇಕು. ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಹೆಚ್ಚು ಕಡಿಮೆ ಆದಾಗ ನಾವು ಅದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ನಾಚು ಟು ನಾಚು ಕರೆಕ್ಟಾಗಿ ಮ್ಯಾಚ್ ಮಾಡಿದರೆ, ಬಾಡಿ ಮೆಜರ್ಮೆಂಟ್ಸ್ ಪರ್ಫೆಕ್ಟ್ ಇದ್ದರೆ ಸ್ಟ್ರೈಟ್ ಲೈನ್ ಪರ್ಫೆಕ್ಟಾಗಿ ಬರುತ್ತೆ. ಬ್ಲೌಸು 100% ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಇವು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ಟಿಚಿಂಗ್ ಅಂತೂ ಮಾಡ್ತಾರೆ, ನೀವು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಸ್ಟಿಚಿಂಗ್ ಮಾಡಿದ್ದೀವಿ ಆದರೂ ಪರ್ಫೆಕ್ಟಾಗಿ ಬರ್ತಾಯಿಲ್ಲ, ಆಲ್ಟ್ರೇಷನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಇವೆಲ್ಲವೂ ಇದೆ ನೋಡಿ, ಚಿಕ್ಕ ಚಿಕ್ಕ ಪಾಯಿಂಟ್ಸ್. ಈಗ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಇದು ಪ್ರತಿಯೊಂದು ಬ್ಲೌಸ್ಗೂ ಅಪ್ಲೈ ಆಗುತ್ತೆ. ತುಂಬ ಇಂಪಾರ್ಟೆಂಟು ವಿಚಾರನೂ ಇದು. ಇವನ್ನ ಪ್ರತಿಯೊಂದು ಬ್ಲೌಸಲ್ಲೂ ನಾವು ಫಾಲೋ ಮಾಡಬೇಕು. ಹೇಗಂದ್ರಾಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡೋದು, ನಾಚು ಮೀಟ್ ಆಗಿಲ್ಲ, ಇವು ಮ್ಯಾಚ್ ಆಗಿಲ್ಲ ಅಂದ್ರೂ ಹಾಗೆ ಸೈಡ್ ಫಿಟ್ಟಿಂಗ್ ಮಾಡೋದು, ಈ ರೀತಿ ಮಾಡಿದಾಗ ನಿಮಗೆ ಕೆಲವು ಬ್ಲೌಸು ಸರಿ ಹೋಗ್ಬೋದು, ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬಟ್ ಕೆಲವು ಬ್ಲೌಸು 100% ಆಲ್ಟ್ರೇಷನ್ಸ್ ಬರುತ್ತೆ, ಕೆಲವರು ಅದನ್ನು ರಿಜೆಕ್ಟು ಮಾಡ್ತಾರೆ. ಇಷ್ಟು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈಗ ನಾನು ತಿಳಿಸ್ಕೊಟ್ಟಿರುವಂಥ ಎಲ್ಲ ಮೆಥಡ್ಸ್, ಟಿಪ್ಸು, ಟ್ರಿಕ್ಸು, ಇನ್ಫಾರ್ಮೇಷನ್ನು ತಿಳ್ಕೊಳ್ಳಿ, ಫಾಲೋ ಮಾಡಿ. ಓಕೆನಾ. ಇಷ್ಟು ಸ್ಟ್ರೈಟ್ ಲೈನ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ. ಇಷ್ಟು ಈ ವಿಡಿಯೋದಲ್ಲಿ. ಈ ರೀತಿ ನಾನು ತಿಳಿಸ್ಕೊಟ್ಟಿರುವಂಥ ಮಾಹಿತಿನ ನೀವು ನೆನಪಿನಲ್ಲಿ ಇಟ್ಕೊಂಡು ಫಾಲೋ ಮಾಡಿ, ಸ್ಟಿಚಿಂಗ್ ಮಾಡಿ, 100% ಫಿಟ್ಟಿಂಗ್ ಅನ್ನೋದು ನಿಮಗೆ ಬರುತ್ತೆ.
ಇಷ್ಟು ಈ ವಿಡಿಯೋದಲ್ಲಿ. ಈ ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ನನ್ನ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಈ ಥರದ್ದು ವಿಚಾರನ ಯಾರೂ ನಿಮಗೆ ಇದು ಸೂಕ್ಷ್ಮವಾದಂಥ ವಿಚಾರ, ಓಕೆನಾ. ಈ ರೀತಿ ಸೆನ್ಸಿಟಿವ್ ಮ್ಯಾಟ್ರು ನಿಮಗೆ ಇನ್ಫಾರ್ಮೇಷನ್ನು ಯಾರೂ ತಿಳಿಸ್ಕೊಡೋದಿಲ್ಲ. ಎಲ್ಲರೂ ಕಟಿಂಗ್ ಬಗ್ಗೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೋದು, ಸ್ಟಿಚಿಂಗ್ ಬಗ್ಗೆ ತಿಳಿಸ್ಕೊಡ್ಬೋದು. ಬಟ್ ಈ ರೀತಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಏನಿದಾವೋ ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವು ಯಾರೂ ತಿಳಿಸ್ಕೊಡೋದಿಲ್ಲ. ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನಗೊಂದು ಸ್ವಲ್ಪ ಸಪೋರ್ಟ್ ಇರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು.